ಹಾಯ್ ದ ಲೆಜೆಂಡ್ ಆಫ್ ಹನುಮಾನ್ ಸೀಸನ್ 4 ರಿಲೀಸ್ ಆಗಿದೆ ಆ್ಯಂಡ್ ಇದರಲ್ಲಿ 7 ಎಪಿಸೋಡ್ಸ್ ಇದೆ. ಆ್ಯಂಡ್ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಫಸ್ಟ್ 4 ಎಪಿಸೋಡ್ಸು ಅಂಥ ಏನು ಅಟ್ರಾಕ್ಟಿಂಗ್ ಆಗಿರಲ್ಲ. ಬಿಕಾಸ್ ಸೀಸನ್ 1, 2, 3 ನೋಡಿದವ್ರಿಗೆ ಸೀಸನ್ 4ಅಲ್ಲಿ ಎಲ್ಲೋ ಒಂದು ಕಡೆ ಸ್ಟೋರಿ ಲೈನ್ ಸ್ವಲ್ಪ ಚೇಂಜ್ ಆದಂಗಿದೆ ಆ್ಯಂಡ್ ಅಷ್ಟು ಕ್ಯಾಚಿ ಅನಿಸಲ್ಲ. ಆ್ಯಂಡ್ ಇದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡೋರೆ. ಬಿಕಾಸ್ ಆಂಜನೇಯ ಸಂಜೀವಿನಿ ಬೆಟ್ಟನ ತೊಗೊಂಬರೋದು, ಬಟ್ ಇದರಲ್ಲಿ ಏನೋ ಹೂ ತೊಗೊಂಬರೋ ಥರ ತೋರಿಸ್ತಾರೆ. ಆ್ಯಂಡ್ ಸ್ವಲ್ಪ ಕತೆಗಳು ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಅದೆಲ್ಲ ಕಂಪೇರ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಸೀಸನ್ 1 ಅಷ್ಟು ಅಥವಾ 2, 3 ಅಷ್ಟು ಮಜಾ ಕೊಡೋಲ್ಲ ಸೀಸನ್ 4. ಆ್ಯಂಡ್ ಪ್ರತಿ ಎಪಿಸೋಡ್ಗೂ 1 ಅವರ್ ಕಾಯಬೇಕಾಗಿರೋದು ಎಲ್ಲೋ ಒಂದು ಕಡೆ ಡ್ರಾಪ್ ಆಗಿದೆ. ಬಿಕಾಸ್ ಒಂದೇ ಸಲ ಅಪ್ಲೋಡ್ ಮಾಡಿದ್ರೆ ಒಂದೇ ಫ್ಲೆಚ್ಚಲ್ಲಿ 20 ಮಿನಿಟ್ಸ್ ಎಪಿಸೋಡ್ಸ್ ಇದೆ ಆನ್ ಆ್ಯನ್ ಆವ್ರೇಜ್. ನೋಡೋಕ್ಕೊಂದು ಫೀಲ್ ಚೆನ್ನಾಗಿದೆ. ಬಟ್ ವಾರಕ್ಕೊಂದು ಎಪಿಸೋಡ್ಸು ಅದೇನೂ ನಿಮಗೆ ಕನೆಕ್ಟ್ ಆಗ್ತಾಯಿಲ್ಲ. ಆ್ಯಂಡ್ ಈ ಸೀಸನಲ್ಲಿ 7 ಎಪಿಸೋಡ್ಸಲ್ಲಿ ನಾನು ಹೇಳ್ದಂಗೆ 4 ಎಪಿಸೋಡ್ಸ್ ಅಷ್ಟೊಂದು ಏನೂ ಇಲ್ಲ ಕತೆ. ಆ್ಯಂಡ್ ಲಾಸ್ಟ್ 3 ಎಪಿಸೋಡ್ಸಲ್ಲಿ ಚೆನ್ನಾಗಿದೆ. ಆ್ಯಂಡ್ ಕನ್ನಡ ಡಬ್ಬಿಂಗ್ ಡೀಸೆಂಟ್ ಆಗಿದೆ ಈ ಸಲ. ಬಿಕಾಸ್ ಕೆಲವು ವರ್ಡ್ಸು ತುಂಬ ರಿಲೇಟಿವ್ ಆಗ್ತಾಯಿಲ್ಲ ಸಿಚುವೇಶನ್ಗೆ. ಸೊ ಕನ್ನಡ ಡಬ್ಬಿಂಗಲ್ಲಿ ಎಲ್ಲೋ ಒಂದು ಕಡೆ ಇಂಪ್ರೂವ್ ಮಾಡಬೇಕಾಯಿತು, ಬಟ್ ಮಾಡಿಲ್ಲ. ಆ್ಯಂಡ್ ಈ ಸೀಸನ್ನು ಆದಮೇಲೆ ನೆಕ್ಸ್ಟ್ ಸೀಸನ್ ಬರುತ್ತೆ. ಬಟ್ ಅಫಿಷಿಯಲಾಗಿ ಎಲ್ಲೂ ರಿಪೋರ್ಟ್ಸ್ ಅನೌನ್ಸ್ ಆಗಿಲ್ಲ. ಬಟ್ ಹಂಗೆ ಕೆಲವು ರಿಪೋರ್ಟ್ಸ್ ಪ್ರಕಾರ ಹೋದರೆ ನೆಕ್ಸ್ಟ್ ಸೀಸನ್ನು ಬಂದ್ಬಿಟ್ಟು ನೆಕ್ಸ್ಟ್ ಇಯರ್ ಬರುತ್ತೆ ಅಂತ ಹೇಳ್ತವ್ರೆ. ಆ್ಯಂಡ್ ಐ ಹೋಪ್ ಒಂದೇ ಸಲ ಎಲ್ಲ ಎಪಿಸೋಡ್ಸು ಮತ್ತು ಕನ್ನಡ ಡಬ್ಬಿಂಗ್ ಒಂಚೂರು ಚೆನ್ನಾಗಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಆಗ್ಬೋದು. ಆ್ಯಂಡ್ ಲಾಸ್ಟ್ ಸೀಸನ್ ಆಗ್ಬೋದು ನೆಕ್ಸ್ಟ್ ಸಲ, ನೋಡೋಣ ಏನು ಮಾಡ್ತಾರೆ. ಬಿಕಾಸ್ ಆಲ್ಮೋಸ್ಟ್ ಎಂಡಿಗೆ ಬಂದಂಗೆ ಇದೆ ಸ್ಟೋರಿ. ಆ್ಯಂಡ್ ಸ್ಟೋರಿ ಏನು ಇವರು ಸೀಸನ್ 4ಅಲ್ಲಿ ಅಂಥ ಚೆನ್ನಾಗೇನು ನರೇಟ್ ಮಾಡಿಲ್ಲ. ಆ್ಯಂಡ್ ಸುತ್ತಿ ಬಳಸಿ ಅಲ್ಲೇ ಇರೋ ಥರ ಅನಿಸುತ್ತೆ ನಿಮಗೆ ಸ್ಟಾರ್ಟಿಂಗ್ 4 ಎಪಿಸೋಡ್ಸ್ ಆದಮೇಲೆ ಲಾಸ್ಟ್ 3 ಏನು ಎಪಿಸೋಡ್ಸ್ ಇದೆ ಅದರಲ್ಲಿ ಇಂಟ್ರೆಸ್ಟ್ ಬಿಲ್ಡಪ್ ಆಗ್ತಾ ಇರುತ್ತೆ. ಬಟ್ ಅಷ್ಟಲ್ಲಿ ಕತೆ ಎಂಡ್ ಆಗುತ್ತೆ. ಸೊ ಓವರಾಲ್ ಆಗಿ ನಾನು ಈ ವೆಬ್ ಸೀರೀಸ್ಗೆ ರೇಟಿಂಗ್ ಕೊಡಬೇಕಂದ್ರೆ ಈ ಸೀಸನ್ನಿಗೆ 2.5 ಸ್ಟಾರ್ಸ್ ಕೊಡ್ತೀನಿ ಔಟ್ ಆಫ್ 5. ಬಿಕಾಸ್ ಆಫ್ ಫಸ್ಟ್ 4 ಎಪಿಸೋಡ್ಸ್ ಏನಂತ ಕನೆಕ್ಟ್ ಆಗಲ್ಲ ಯಾರು ಫಸ್ಟ್ 3 ಎಪಿಸೋಡ್ಸ್ ನೋಡ್ಕೊಂಬಂದವರು. ಆ್ಯಂಡ್ ಇನ್ನೇನು ಇಂಟ್ರೆಸ್ಟ್ ಬರೋ ಟೈಮಲ್ಲಿ ಸೀಸನ್ ಎಂಡ್ ಮಾಡೋರೆ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.